ಅಂತಾರೆ. ನೀರಿನ ಕೊರತೆಗೆ ಎದುರಾಗತ್ತೆ, ಮುಂದಿನ ದಿನಗಳಲ್ಲಿ ಸವಾಲಿಗೆ ಎದುರಾಗತ್ತೆ. ಅದ್ ಗೊತ್ತಿದ್ರು ಯಾಕೆ ಈ ತರದ್ದು? ಡ್ಯಾಂನಲ್ಲಿ ನಿಗದಿತ ಪ್ರಮಾಣದಲ್ಲಿ ನೀರಿದ್ದಿದ್ರೆ ಮಾತ್ರ ಕಾರ್ಖಾನೆಗಳಿಗೆ ಪೂರೈಕೆ ಮಾಡಬೇಕಾಗಿತ್ತು ಇವುಗಳು. ಆದ್ರೆ ನಿಯಮವನ್ನು ಮೀರಿ ಉಕ್ಕಿನ ಕಾರ್ಖಾನೆಗಳಿಗೆ 9 ತಿಂಗಳು ನೀರು ಬಿಡುಗಡೆ. ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳ ಇಬ್ಬಗೆ ನೀತಿಗೆ ರೈತರು ಆಕ್ರೋಶ. ನೀರಿನ ಕೊರತೆಯ ಕಾರಣ ನೀಡಿ ರೈತರ 2ನೇ ಬೆಳೆಗೆ ನೀರು ಬಿಡುಗಡೆ ಇಲ್ಲ. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ರೈತರಿಗೆ ಅನ್ಯಾಯ ಆಗ್ತಾ ಇದೆ. 2ನೇ ಬೆಳೆ ಬೆಳೆಯೋದಕ್ಕೆ ಆಗದೆ 4 ಜಿಲ್ಲೆಗಳ ಲಕ್ಷಾಂತರ ರೈತರು ಪರದಾಡ್ತಾ ಇದ್ದಾರೆ. ಆದರೆ ನಿಗದಿತ ಪ್ರಮಾಣದಲ್ಲಿ ನೀರು ಇಲ್ಲದೆ ಇದ್ರೂ ಕಾರ್ಖಾನೆಗಳಿಗೆ ನೀರು ಬಿಡುಗಡೆ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಇವರು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ರೈತರಿಗೆ ನೀರಿಲ್ಲ, ಇಲ್ಲಿ ಪರದಾಡ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಕಾರ್ಖಾನೆಗಳಿಗೆ ನೀರು ಬಿಡ್ಕೊಂಡು ಕೂತಿದ್ದಾರೆ. ಎಲ್ಲರೂ ಕಳ್ಳಾಟನೆ ಆಡ್ತಾ ಇರೋದು, ಏನ್ ಕತೆ ಇದು? ನಿಜಕ್ಕೂ ನೀತಿ ಇದು ಕಲ್ಯಾಣ ಕರ್ನಾಟಕ ಭಾಗದ ವಿಶೇಷವಾಗಿ 4 ಜಿಲ್ಲೆಗಳ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದಿಂದ ಈ ಜಲಾಶಯನ ಅವಲಂಬಿತ ಮಾಡಿಕೊಂಡು ಸುಮಾರು 9 ಲಕ್ಷ ಎಕರೆಗೂ ಅಧಿಕ ಜಮೀನಿಗೆ ನೀರನ್ನು ಹರಿಸಬೇಕಾಗಿತ್ತು. ಆದ್ರೆ ನಿಗದಿತ ಪ್ರಮಾಣದಲ್ಲಿ ಜಲಾಶಯದಲ್ಲಿ ನೀರು ಇಲ್ಲದೇ ಇರೋ ಕಾರಣಕ್ಕಾಗಿ ಇಲ್ಲ ಅಂತಕ್ಕಂಥ ನೆಪ ಒಡ್ಡಿ ಈ ಬಾರಿ 2ನೇ ಬೆಳೆಗೆ 4 ಜಿಲ್ಲೆಗಳ ರೈತರ ಜಮೀನಿಗೆ ಒಂದು ಹನಿ ನೀರು ಕೂಡ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಹರಿಸಿಲ್ಲ. ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ 4 ಜಿಲ್ಲೆಗಳ ವ್ಯಾಪ್ತಿಗಳ ಪಡ್ತಕ್ಕಂತಹ ಈ ಜೀವನಾಡಿಯಿಂದ ರೈತರ ಬದುಕು ಹಸನಾಗಬೇಕಾಗಿತ್ತು. ಆದ್ರೆ ಇದು ಒಂದ್ ಕಡೆ ಆದ್ರೆ ಉಕ್ಕಿನ ಕಾರ್ಖಾನೆಗಳಿಗೆ ಅಂದ್ರೆ ಕೊಪ್ಪಳ, ಮುಂಡ್ರಾಬಾದ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 5ಕ್ಕೂ ಹೆಚ್ಚು ಉಕ್ಕಿನ ಕಾರ್ಖಾನೆಗಳಿಗೆ ಡೈರೆಕ್ಟ್ ರಿಸರ್ವರ್ ಏನಂದ್ರೆ ನದಿ ಮುಖಾಂತರ ನೀರನ್ನ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದಂತ ಸಂಗತಿ ಏನಂದ್ರೆ ರಿಸರ್ವರ್ ಅಲ್ಲಿ ಅಂದ್ರೆ ಜಲಾಶಯದಲ್ಲಿ ಇಷ್ಟಿಷ್ಟು ನಿಗದಿತ ಪ್ರಮಾಣದ ಅಂದ್ರೆ 15 ಫೀಟ್ ನಿಗದಿತ ಪ್ರಮಾಣದಷ್ಟು ನೀರಿದ್ರೆ ಮಾತ್ರ ಕಾರ್ಖಾನೆಗಳಿಗೆ ಷರತ್ತುಬದ್ಧವಾಗಿ ನೀರನ್ನ ಬಿಡುಗಡೆ ಮಾಡ್ಬೇಕಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆದ್ರೆ ಕಾರ್ಖಾನೆಯಲ್ಲಿ ನಿಗದಿತ ಪ್ರಮಾಣದಷ್ಟು ನೀರು ಇಲ್ಲದೆ ಇದ್ರು ಸಹ ಅದರ ನೆಪ ಒಡ್ಡಿ ರೈತರ ಜಮೀನಿಗೆ ನೀರು ಹರಿಸೋದಿಲ್ಲ. ಆದ್ರೆ ನಿಗದಿತ ಪ್ರಮಾಣದ ನೀರು ಇಲ್ಲದೆ ಇದ್ರು ಸಹ ಕಾರ್ಖಾನೆಗಳಿಗೆ ನಿರಂತರವಾಗಿ 9 ತಿಂಗಳ ಕಾಲ ನಿರಂತರವಾಗಿ ಭರ್ಪೂರ್ ನೀರನ್ನ ಪೂರೈಕೆ ಮಾಡತಕ್ಕಂಥ ಸಂಗತಿ ದಾಖಲೆ ಸಮೇತ ಟಿವಿ ಕನ್ನಡ ಸುದ್ದಿವಾಹಿನಿ ಬಯಲಿಗಳಿರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಜಿಂದಾಲ್ ಸ್ಟೀಲ್ ಫ್ಯಾಕ್ಟರಿ ಏನಿದೆ ನೀರನ್ನ ಪುಕ್ಸಟ್ಟೆಗೆ ಪಡೆದುಕೊಂಡಿದೆ. 28 ಕೋಟಿ ರೂಪಾಯಿ ನೀರಿನ ಶುಲ್ಕ ಕೂಡ ಪಾವತಿಸದೇ ಇರತಕ್ಕಂಥ ಸಂಗತಿ ದಾಖಲೆಯಿಂದ ಬಯಲಾಗಿದೆ. ಇದ್ರ ಬಗ್ಗೆ ನಾವು ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿ ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಮಲ್ಲಿಗವಾಡ್ ಅವರ ಸಂಪರ್ಕಿಸಿದಾಗ ಅವರು ಜಾಣ್ಮೆ ಉತ್ತರವನ್ನು ಕೊಟ್ಟರು. ನಾವು ಮೀಟಿಂಗ್ ಅಲ್ಲಿ ಇದ್ದೀವಿ, ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಜಾರಿಕೊಂಡಿದ್ದಾರೆ. ಸೊ ಸ್ಪಷ್ಟಪಡಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಕಳ್ಳಾಟದಿಂದಾಗಿ ಇಬ್ಬಗೆ ನೀತಿಯಿಂದಾಗಿ ವಿಜಯನಗರ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಭಾಗದ ರೈತರು ಕಂಗೆಟ್ಟು ಹೋಗಿದ್ದಾರೆ. 2ನೇ ಬೆಳೆ ಬೆಳೆಕಾಗದೆ ನೀರಿನ ವಂಚಿತರಾಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಸಹ ಸಂಬಂಧಪಟ್ಟಂತ 4 ಜಿಲ್ಲೆ ಚುನಾಯಿತ ಜನಪ್ರತಿನಿಧಿಗಳು ವಿಶೇಷವಾಗಿ ಶಾಸಕರು, ಸಚಿವರು, ಈ ನೀರಾವರಿ ನಿಗಮದ ಅಧ್ಯಕ್ಷರು, ಹಿಂದೆ ಆಗಿರತಕ್ಕಂಥ ಕರ್ನಾಟಕ ನೀರಾವರಿ ನಿಗಮದ ಅಧ್ಯಕ್ಷ ಶಿವರಾಜ್ ತಂಗಡಿ ಅವರು ಯಾವ ಗಮನದಾರಿ ಕೆಲಸದಲ್ಲಿ ಬಿಸಿ ಇದ್ದಾರೋ ಗೊತ್ತಿಲ್ಲ. ಅವರಾದ್ರೂ ಕೂಡ ಗಮನ ಹರಿಸಬೇಕಾಗಿತ್ತು. 4 ಜಿಲ್ಲೆಗಳ ಶಾಸಕರು ವಿಶೇಷವಾಗಿ ನೀರಾವರಿ ನಿಗಮದ ಸಭೆ ನಡೀತಿದೆ. ಆ ಸಭೆ ಸಂದರ್ಭದಲ್ಲಿ 9 ತಿಂಗಳು ನಿರಂತರ ನೀರು ಪೂರೈಕೆ ಮಾಡಿದ್ದು ಯಾಕೆ, ಯಾವ ಕಾರಣಕ್ಕಾಗಿ, ನಿಗದಿತ ಪ್ರಮಾಣದ ನೀರಿದ್ರು ಸಹ ರೈತರಿಗೆ ಅನ್ಯಾಯ ಮಾಡಿ ಕಾರ್ಖಾನೆ ನೀರು ಯಾಕೆ ಕೊಟ್ಟರೆ ಅಂತಕ್ಕಂಥ ಪ್ರಶ್ನೆಯನ್ನ ಯಾವೊಬ್ಬ ಚುನಾಯಿತ ಪ್ರತಿನಿಧಿ ಮಾಡದಿರತಕ್ಕಂಥ ನಿಜಕ್ಕೂ ದುರಂತ ಅಂತ ಹೇಳ್ಬೇಕಾಗುತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.